ವೀಕ್ಷಕರೇ ನಮಸ್ಕಾರ. ಕರ್ನಾಟಕದ ಇತಿಹಾಸದಲ್ಲಿ ಸಿಎಂ ಒಬ್ಬರು ತಮ್ಮ ಎಕ್ಸ್ ಖಾತೆಯಲ್ಲಿ ಭಾವನಾತ್ಮಕವಾದ ಅಭಿಪ್ರಾಯ. ನಿಜಕ್ಕೂ ಕೂಡ ನಿನ್ನೆಯ ಸಿಎಂ ಸಿದ್ದರಾಮಯ್ಯರ ಆ ಒಂದು ಭಾವನಾತ್ಮಕವಾದಂತಹ ಟ್ವೀಟ್ ಈಗ ಸಂಚಲನ ಮೂಡಿಸಿದೆ. ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ, ಎಕ್ಸ್ ಖಾತೆಯಲ್ಲಿ ಸುದೀರ್ಘ ಭಾವನಾತ್ಮಕ ಲೇಖನ. ಕುರಿಗಾಹಿ ಸಿಎಂ ಆಗಿದ್ದಕ್ಕೆ ಕೆಲವರು ಸಹಿಸುತ್ತಿಲ್ಲ. ಸಿಎಂ ಸಿದ್ದರಾಮಯ್ಯರ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನ. ಎಕ್ಸ್ ಖಾತೆಯಲ್ಲಿ ಸುದೀರ್ಘ ಭಾವನಾತ್ಮಕ ಲೇಖನ. ಕೆಲವರಿಗೆ ನನ್ನ ಸ್ಥಾನ ಇಷ್ಟ ಆಗ್ತಾ ಇಲ್ಲ. ಕುರಿ ಕಾಯೋ ಕುರುಬ ಸಿಎಂ ಆಗಿರೋದನ್ನ ಕೆಲವರು ಸಹಿಸುತ್ತಿಲ್ಲ. ನನ್ನ ವಿರುದ್ಧದ ಆರೋಪಗಳಿಗೆ ನನ್ನ ಜಾತಿಯೇ ಕಾರಣ ಅಂತ ಹೇಳಿ ಬಹಳಷ್ಟು ಸ್ಪಷ್ಟವಾಗಿ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕುರಿಗಾಹಿ ಸಿಎಂ ಆಗಿದ್ದಕ್ಕೆ ಒಂದಷ್ಟು ಜನರ ಮನಗರ್ಭದಲ್ಲಿ ಒಂದು ತರಹದ ನಿಷ್ಠೂರಗಳು ವ್ಯಕ್ತವಾಗಿದೆ. ಅದಕ್ಕೆ ಕಾರಣ ನನ್ನ ಜಾತಿ. ಈವರೆಗೂ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಯಾವೊಬ್ಬ ಸಿಎಂ ನೇರವಾಗಿ ತನ್ನ ಜಾತಿಯೇ ತನ್ನ ವಿರುದ್ಧದ ಆರೋಪಗಳಿಗೆ ಕಾರಣ ಅಂತ ಹೇಳಿಲ್ಲ. ಕುರಿ ಕಾಯೋ ಕುರುಬ ಆಗಿದ್ರಿಂದ ನನ್ನ ವಿರುದ್ಧ ಕೆಲವರು ಕತ್ತಿ ಮಸೀತಿದ್ದಾರೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಕಾರಣ ನನ್ನ ಸ್ಥಾನ ಮತ್ತು ನನ್ನ ಜಾತಿ. ನಿಜಕ್ಕೂ ಕೂಡ ದುರಂತ. ಒಬ್ಬ ವ್ಯಕ್ತಿಯ ವಿರುದ್ಧ ಷಡ್ಯಂತ್ರವನ್ನ ರೂಪಿಸೋದಕ್ಕೆ ಆ ವ್ಯಕ್ತಿತ್ವದ ಜಾತಿ ಕಾರಣ ಆಗುತ್ತೆ ಅನ್ನೋದಾದ್ರೆ, ಡೆಮೋಕ್ರಸಿ ಸಿಸ್ಟಮ್ ಇರ್ತಕ್ಕಂತಹ ಈ ಭಾರತದಲ್ಲಿ ಅದನ್ನ ದುರಂತ ಎಂದು ಮಾತ್ರ ಹೇಳೋದಕ್ಕೆ ಸಾಧ್ಯ. ಕೆಲವರಿಗೆ ನನ್ನ ಸ್ಥಾನ ಇಷ್ಟ ಆಗ್ತಾ ಇಲ್ಲ. ನೋಡಿ, ಸಿದ್ದರಾಮಯ್ಯರ ಅಧಿಕೃತ ಟ್ವಿಟರ್ ಖಾತೆಯನ್ನ ಅಥವಾ ಟ್ವಿಟರ್ ಬರಹವನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಬರೀತಾರೆ ಸಿಎಂ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಹೇಳಿದ್ದೇನು? ನನ್ನ ವಿರುದ್ಧದ ಟೀಕೆಗಳು, ಆರೋಪಗಳಿಗೆ ನನ್ನ ಜಾತಿ ಕಾರಣ. ಅದಾದ ನಂತರ ನನ್ನ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಗೊತ್ತಿದೆ, ಅದಕ್ಕೆ ಕಾರಣವೂ ಗೊತ್ತಿದೆ. ನನ್ನ ವಿರುದ್ಧ ಕೆಲವರು ಪೊಲಿಟಿಕಲ್ ಷಡ್ಯಂತ್ರ ಮಾಡ್ತಿದ್ದಾರೆ, ಆ ವಿವರ ನನ್ನಲ್ಲಿದೆ, ಆ ಬಗ್ಗೆ ನನಗೆ ತಿಳಿದಿದೆ. ಅದಕ್ಕೆ ಕಾರಣ ಏನು ಅನ್ನೋದು ಕೂಡ ನನಗೆ ತಿಳಿದಿದೆ ಅಂತಾರೆ ಸಿದ್ದರಾಮಯ್ಯನವರು. ಇನ್ನು ನಾನು ಈ ಬಡವರು, ಶೋಷಿತರು, ಅವಕಾಶ ವಂಚಿತರ ಪರ ಇದ್ದೇನೆ ಅನ್ನೋದಕ್ಕೂ ಕೂಡ ಒಂದಷ್ಟು ಜನ ನನ್ನ ವಿರುದ್ಧ ಷಡ್ಯಂತ್ರವನ್ನು ರೂಪಿಸ್ತಾರೆ. ಶೋಷಿತರ ಹಾಗೂ ದುರ್ಬಲರಿಗೆ ಅನ್ಯಾಯವಾದಾಗ ಅವರ ಪರ ಧ್ವನಿ ಎತ್ತಿದ ಕಾರಣಕ್ಕೋಸ್ಕರ ನನ್ನ ವಿರುದ್ಧ ಷಡ್ಯಂತ್ರಗಳಾಗ್ತಾ ಇದೆ. ಇಂತಹ ನೆರವಿನಿಂದಲೇ ಜನತೆ ಕಳೆದ ಬಾರಿ 136 ಸ್ಥಾನವನ್ನು ಕೊಟ್ಟು ಕಾಂಗ್ರೆಸ್ಸಿಗೆ ಗೆಲುವು ತಂದುಕೊಟ್ರು. ಕುರಿ ಕಾಯುವವ ಮುಖ್ಯಮಂತ್ರಿ ಆದನ್ನಲ್ಲ ಸಹಿಸುತ್ತಿಲ್ಲ ಈ ವರ್ಗ. ನನ್ನ ವಿರುದ್ಧದ ಟೀಕಾಕಾರದಲ್ಲಿ ರಾಜಕೀಯ ದುರುದ್ದೇಶ ಇದೆ. ಕೆಲವರಿಗೆ ನನ್ನನ್ನು ರಾಜಕೀಯವಾಗಿ ಮುಗಿಸಬೇಕು ಎನ್ನುವಂಥ ಹಂಬಲ ಇದೆ. ಹಾಗಾಗಿ ಆ ಪ್ರಯತ್ನಗಳನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಕುರಿ ಕಾಯುತ್ತಿದ್ದವನು ಸಿಎಂ ಆದದ್ದೇ ಪಟ್ಟಭದ್ರ ಕಣ್ಣು ಕೆಂಪಾಗೋದಕ್ಕೆ ಕಾರಣ. ಇದು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ವಿರೋಧಿಗಳಿಗೆ ಅತ್ಯಂತ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ತನ್ನ ಎಕ್ಸ್ ಖಾತೆಯಲ್ಲಿ ಸುದೀರ್ಘ ಲೇಖನವನ್ನು ಬರೆದಿದ್ದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಅದರಲ್ಲಿ ತಮ್ಮ ಆಡಳಿತದ ಬಗ್ಗೆ ವಿರೋಧಿಗಳು ನಡೆಸುತ್ತಿರುವ ಬಹುತೇಕ ದಾಳಿ, ಟೀಕೆ, ಟಿಪ್ಪಣಿಗಳು, ಆರೋಪಗಳಿಗೆ ತಮ್ಮ ಹುಟ್ಟಿನ ಜಾತಿಯೂ ಒಂದು ಕಾರಣ ಎಂದಿದ್ದಾರೆ. ಬರೆದಿದ್ದು ಯಾವುದೋ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಲ್ಲ, ತಾಲೂಕು ಪಂಚಾಯಿತಿ ಸದಸ್ಯ ಅಲ್ಲ, ಒಂದು ರಾಜ್ಯದ ಮುಖ್ಯಮಂತ್ರಿ, ಒಂದು ಮಂತ್ರಿ ಮಂಡಲದ ನಿಯಂತ್ರಣ ಇರತಕ್ಕಂತಹ ಮುಖ್ಯಮಂತ್ರಿ. ತನ್ನ ಮೇಲೆ ಆಗ್ತಾ ಇರತಕ್ಕಂತಹ ಟೀಕಾ ಪ್ರಹಾರಗಳು, ತನ್ನ ಮೇಲೆ ಎರಗಲಾಗ್ತಾ ಇರ್ತಕ್ಕಂಥ ಅಥವಾ ಪ್ರಯೋಗ ಮಾಡಲಾಗ್ತಾ ಇರ್ತಕ್ಕಂಥ ಆರೋಪಗಳು, ಇವೆಲ್ಲವಕ್ಕೂ ಕಾರಣ ನನ್ನ ಜಾತಿ. ಅತ್ಯಂತ ವಿಪರ್ಯಾಸ ಇದೆ. ಒಂದು ರಾಜ್ಯದ ಮುಖ್ಯಮಂತ್ರಿಯ ಜಾತಿ ಅವರ ವಿರುದ್ಧ ಆರೋಪ ಮಾಡೋದಕ್ಕೆ ಕಾರಣ ಆಗುತ್ತೆ ಅನ್ನೋದಾದರೆ ಅತಿ ದುರಂತ. ಕರ್ನಾಟಕದ ಇತಿಹಾಸದಲ್ಲಿ ಈ ಹಿಂದೆ ಯಾವೊಬ್ಬ ಸಿಎಂ ಕೂಡ ಬಹಿರಂಗವಾಗಿ ಇಷ್ಟು ಸ್ಪಷ್ಟವಾಗಿ ಹೇಳಿರಲಿಲ್ಲ. ಅದನ್ನು ಹೇಳಿದ್ದು ಸಿಎಂ ಸಿದ್ದರಾಮಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.